ರೌಂಡ್ ಹೊಡಿಯೋಣ ಅಂತ ಹೋಗ್ತಾ ಇದೀವಿ. ಲಾಸ್ಟ್ ಇಯರ್ ಒಂದು ಹಳ್ಳಿನ ಎಕ್ಸ್ಪ್ಲೋರ್ ಮಾಡಿದ್ವಿ. ವಿಡಿಯೋಸ್ ಹೇಗೆ ಡಿಲೀಟ್ ಆಯ್ತು ಅಂತಾನೆ ಗೊತ್ತಿಲ್ಲ ನೋಡಿ. ಎಡಿಟ್ ಮಾಡೋಣ ಎಲ್ಲ ಕಾಪಿ ಮಾಡೋಣ ಅಂತ ತಗೊಂತಿದ್ರೆ ವಿಡಿಯೋಸೇ ಇರಲಿಲ್ಲ. ಸೊ ತುಂಬಾನೇ ಬೇಜಾರಾಯ್ತು. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಲಾಸ್ಟ್ ಇಯರ್ ಯಾವ ಹಳ್ಳಿನ ಎಕ್ಸ್ಪ್ಲೋರ್ ಮಾಡಿದ್ವಿ ಅದೇ ಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಇವತ್ತು ಹೋಗ್ತಾ ಇದೀವಿ. ಇವಾಗ ಸಮ್ಮರ್ ಇಲ್ಲಿ. ಸೊ ನೀವು ನೋಡ್ತಿರ್ಬೋದು ಈ ಕಡೆ ಸೈಡ್ ಸಾಸಿವೆ ಎಲ್ಲ ಆಲ್ರೆಡಿ ಒಣಗ್ತಿದೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಎಲ್ಲ ಹಾರ್ವೆಸ್ಟ್ ಮಾಡೋ ಟೈಮ್ ಬರುತ್ತೆ. ಸೊ ಬನ್ನಿ ನಮ್ಮ ಸೈಕ್ಲಿಂಗ್ನ ಕಂಟಿನ್ಯೂ ಮಾಡೋಣ. ಇವಾಗ ಇಲ್ಲೊಂದು ಬ್ರೇಕ್ ತಗೊಂಡಿದೀವಿ. ಹಾಗೆ ಇಲ್ಲಿ ಏನ್ ಬೆಳೆದಿದ್ದಾರೆ ಅಂತಂದ್ರೆ ಇದು ಗೋಧಿ ಅನ್ಸುತ್ತೆ. ಈ ಕಡೆ ಸೈಡು ಗೋಧಿ ಹಾಕಿದ್ದಾರೆ, ಮತ್ತೆ ಈ ಕಡೆ ಸೈಡ್ ಏನೋ ಹಾಕಿದ್ದಾರೆ. ನನಗೆ ಏನು ಅಂತ ಗೊತ್ತಾಗ್ತಿಲ್ಲ. ನಿಮಗೇನಾದ್ರೂ ಗೊತ್ತಾದ್ರೆ ಕಾಮೆಂಟ್ ಮಾಡಿ ಹೇಳಿ ಇದು ಏನು ಅಂತ. ಬಾ ಹತ್ರ ತೋರಿಸಿದ ಏನು ಅಂತ. ನಿಂಗೆ ಗೊತ್ತಾ ಏನು ಅಂತ? ಇಲ್ಲ. ಸೊ ನಂಗೂ ಗೊತ್ತಿಲ್ಲ ಇದೇನು ಅಂತ. ಇದೊಂಥರ ಡಿಫ್ರೆಂಟ್ ಆಗಿದೆ. ಚಿನ್ನಿ ಹೇಗಿದೆ ಸನ್ನಿ ಡೇ? ತುಂಬಾ ಹಾಟ್ ಇದೆ. ನಂಗೆ ಒಂದು ಬಿಗ್ ಫ್ಯಾನ್ ಬೇಕು. ಬಿಗ್ ಫ್ಯಾನಾ? ನಾನು ಹಿಂದೆ ನೋಡ್ತಿದ್ದೀರಲ್ಲ ಅದು ಸೂರ್ಯಕಾಂತಿ ಅಂತ ಅನ್ಸುತ್ತೆ. ನನಗೆ ಪ್ರತಿ ವರ್ಷ ಸಮ್ಮರಲ್ಲಿ ಜರ್ಮನಿಯಲ್ಲಿ ಏನೇನು ಬೆಳೆ ಬೆಳೆದಿದ್ದಾರೆ ಅಂತ ತೋರಿಸೋದು ಒಂಥರ ರಿಚುವಲ್ಸ್ ಆಗ್ಬಿಟ್ಟಿದೆ. ನಿಮಗೆ ಹೇಗನ್ಸುತ್ತೆ? ಖುಷಿ ಆಗುತ್ತಾ ನೋಡೋದಿಕ್ಕೆ? ಹೇಗನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ, ಮರಿಬೇಡಿ. ಯಾಕಂದ್ರೆ ಮುಂದಿನ ವರ್ಷನೂ ಕಂಟಿನ್ಯೂ ಮಾಡ್ಬೇಕಲ್ಲ ಅದಕ್ಕೆ. ಸೊ ಬನ್ನಿ ಇವಾಗ ನಮ್ಮ ಸೈಕಲ್ ರೈಡ್ನ ಕಂಟಿನ್ಯೂ ಮಾಡೋಣ. ಇವಾಗ ಇಲ್ಲಿ ಒಂದು ಸ್ಟಾಪ್ ತಗೊಂಡಿದ್ದೀವಿ. ಏನಕ್ಕಂದರೆ ನಾವು ಆ್ಯಕ್ಚುಲಿ ಮನೇಲಿ ಪ್ಲ್ಯಾನ್ ಮಾಡಬೇಕಾದ್ರೆ 2 ಪ್ಲೇಸಿಗೆ ಪ್ಲ್ಯಾನ್ ಮಾಡಿದ್ವಿ. ಅಂತಂದರೆ 2 ಪ್ಲೇಸಲ್ಲೂ ಚೆರಿ ಟ್ರೀ ಇದೆ. ಚೆರಿ ಟ್ರೀ ಪ್ಲೇಸ್ಗೆ ಹೋಗೋಣ ಅಂತ ನಾನು ಅಂದೆ. ಅಂದರೆ ಅಲ್ಲೊಂದು ಚೆರಿ ಟ್ರೀ ಇತ್ತು, ಅದರಲ್ಲಿ ನಾವು ಅದನ್ನು ಕಿತ್ಕೊಬೋದಿತ್ತು. ಲಾಸ್ಟ್ ಟೈಮ್ ಹೋಗಿದ್ವಿ. ಸೊ ಅಲ್ಲಿಗೆ ಹೋಗೋಣ ಅಂತಂದೆ. ಬಟ್ ಇನ್ನೊಂದು ರೂಟ್ ಇದೆ, ಅಂದರೆ ಇನ್ನೊಂದು ಪ್ಲೇಸ್ ಇದೆ, ಅಲ್ಲೂ ಕೂಡ ಚೆರಿ ಟ್ರೀ ಇದೆ. ಉದಯ್ ಆ ಪ್ಲೇಸ್ ಅಂತ ಅಂದ್ಕೊಂಡಿದ್ದಾರೆ, ನಾನು ಹೇಳಿದ್ದು ಬೇರೆ ಪ್ಲೇಸು, ಅವ್ರು ಅಂದ್ಕೊಂಡಿದ್ದೆ ಬೇರೆ ಪ್ಲೇಸು. ಸೊ ಇವಾಗ 2 ಮಧ್ಯೆ ಇದ್ದೀವಿ. ಈ ಕಡೆ ಹೋಗೋದಾ ಅಂತ ನೋಡ್ತಾ ಇಲ್ಲೇ ಒಂದು ಬ್ರೇಕ್ ತಗೊಂಡ್ವಿ. 100 ಝೋನಲ್ಲಿ ಇದ್ದೀವಿ. ಫುಲ್ಲು ಅಪ್ಪಲ್ಲಿ ಬಂದ್ವಿ. ಫುಲ್ ಸುಸ್ತಾಗಿದೆ ಇವಾಗ. ಸೊ ಇಲ್ಲೊಂದು ಚೆರಿ ಟ್ರೀ ಸಿಕ್ತು. ಬಟ್ ಇದು ವೈಲ್ಡ್ ಚೆರೀಸು, ತಿನ್ನೋಕ್ಕಾಗಲ್ಲ, ಟೇಸ್ಟ್ ಇಲ್ಲ. ಉದಯ್ ನೋಡ್ದ ಇವಾಗ ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡ್ದ? ಇಲ್ಲೇ ಹಂಗೆ ಮುಂದೆ ಹೋದ್ರೆ ಒಂದು ವಿಲೇಜ್ ಸಿಗುತ್ತೆ. ಸೊ ಅಲ್ಲೇ ಹೋಗಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ಬೇರೆ ತೊಗೊಂಡು ಮನೆಗೆ ಹೋಗೋದು. ನಾನು ಹೇಳಿ ಚೆರಿ ಟ್ರೀ ಸಿಗುತ್ತಾ ಇಲ್ವಾ? ಡೌಟ್ ಮರ್ತೋಗಿದೆ ನನಗೆ. ಹೋಗೋದು, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಪಾಪ ಸಿಯಾ ಕವರ್ ಎಲ್ಲ ತಗೊಬಂದಿದ್ದಾಳೆ. ಚೆರಿ ಟ್ರೀ ಸಿಗುತ್ತೆ, ನಾನು ಚೆರಿ ಕಿತ್ಕೊಂಡು ಅದ್ರೊಳಗಡೆ ಹಾಕೊಂತೀನಿ ಅಂತ ಹೇಳಿ. ಈ ಚೆರಿ ಟ್ರೀಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಿತ್ಕೊತಾ ಇದ್ದಾಳೆ. ನೋಡಿ ಎಷ್ಟು ರೆಡ್ ಆಗಿದೆ. ನೋಡಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಏನ್ ಮಾಡ್ತೀಯ ಅದನ್ನ ಚೆರಿನ? ಪೇಪರ್ ಸಿಗುತ್ತಲ್ಲ, ವೈಟ್ ಪೇಪರ್ ಡ್ರಾ ಮಾಡಿ ನಂದು ಚೆರಿ ಟ್ರೀ ಡ್ರಾ ಮಾಡಿ ಅದನ್ನ ಸ್ಟಿಕ್ ಮಾಡ್ತೀನಿ. ಹೋಗೋಣ. ಇದು 100 ಝೋನ್, ಸ್ವಲ್ಪ ಫಾಸ್ಟ್ ಕೊಡ್ಸು. ಫೈನಲಿ ಒಂದು ಊರಿಗೆ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ಏನಂತಂದರೆ ಇದು ಸಿಯಾ ಬರಬೇಕಂತ ಅಂದ್ಕೊಂಡಿದ್ದು ಊರು. ಇಲ್ಲೊಂದು ಲೈಬ್ರರಿ ಇದೆ, ತೋರಿಸ್ತೀನಿ ಆಮೇಲೆ. ಸೊ ಅಲ್ಲಿಗೆ ಅವಳು ಬರಬೇಕು, ಅಲ್ಲಿಗೆ ಹೋಗೋಣ ಅಂತ ಅಂತಿದ್ಲು. ನಾನದು ಒಂದು 20 ಕಿಲೋಮೀಟರ್ಸ್ ಆಗುತ್ತೆ 2 ಸೈಡಿಂದ, ಬೇಡ ಒಂದು 10 ಕಿಲೋಮೀಟರ್ಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ನೋಡಿದ್ರೆ ಅಲ್ಲೇ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ ಲೈಬ್ರರಿನ. ತುಂಬ ಬುಕ್ಸ್ಗಳು ಇಟ್ಟಿದ್ದಾರೆ.
ನಾನು ಹಿಂದೆ ಮನೆಗಳು ನೋಡ್ತಿದ್ದೀರಲ್ಲ ಅದೇ ಥರ ಮನೆಗಳಿದೆ ಈ ಊರಲ್ಲಿ. ನಾನು ಈ ಊರನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡ್ತಿಲ್ಲ, ಏನಕ್ಕಂದರೆ ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಟೈಮ್ ಇವಾಗ 6 ಗಂಟೆ. 6 ಗಂಟೆಯಲ್ಲಿ ಎಂಥ ಬಿಸಿಲಿದೆ ಅಂತಂದರೆ ಸೀರಿಯಸ್ಲಿ ಬಸ್ ಸಾಕಾಗ್ಬಿಡ್ತು ಇವತ್ತಂತೂ. ನಿನ್ನೆ ಇವತ್ತು ಈ ವೀಕ್ ಫುಲ್ ಇದೇ ಥರ ಇದೆ, 35 ಡಿಗ್ರಿವರೆಗೂ ಹೋಗ್ತಿದೆ. ನಮ್ಮಲ್ಲಿ ಅಂದರೆ ಓಕೆ, ಬಟ್ ಇಲ್ಲಿ 35 ಅಂತಂದರೆ ನಮ್ಮಲ್ಲಿ 40-42 ಆ ಥರ ರೇಂಜಿಗಿರುತ್ತೆ. ಲಾಸ್ಟ್ ಇಯರ್ ನಾವು ಈಸ್ಟರ್ ಟೈಮಲ್ಲಿ ಬಂದಿದ್ದು ಈ ವಿಲೇಜಿಗೆ. ಯಾರಿಗಾದ್ರೂ ನೆನಪಾಯ್ತಾ ಈ ಫಿಶ್ ಎಲ್ಲ ನೋಡಿ? ಯಾ ಸಿಯಂಗ್ ನೆನಪಾಯಿತು. Ginormous fishes. ಇದು ನೋಡಿ ಈ ಊರಿನ ರಾಟ್ ಹೌಸ್, ಸಿಟಿ ಹಾಲ್ ಅಂತಾರಲ್ಲ ಅದು ಇದು. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಚಿನ್ನೆ? ಐಸ್ ಕ್ರೀಮ್ ಶಾಪಿಗಾ? ಓಕೆ, ಸೊ ಮುಂದೆ ಒಂದು ಐಸ್ ಕ್ರೀಮ್ ಶಾಪ್ ನೋಡಿದ್ವಿ, ಅಲ್ಲಿಗೆ ಹೋಗೋಣ ಬನ್ನಿ. ಇಲ್ಲೊಂದಿದೆ ಬಟ್ ಇದು ಬೇಡ, ಅದು ತುಂಬ ಚೆನ್ನಾಗಿದೆ, ಅಲ್ಲಿಗೆ ಹೋಗೋಣ. ಈ ಮನೆ ನಿಮಗೆ ಹೇಗೆ ಕಾಣಿಸುತ್ತೆ ಹೇಳಿ? ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ. ಅದು ಒಳಗಡೆ ತೋರಿಸ್ತೀನಿ ರೀ ಹೇಗಿದೆ ಅಂತ ಇಲ್ಲಿ ಫ್ರಂಟ್. ಬಟ್ ಇದು ಕಟ್ಟಿಂಗ್ ಶಾಪು, ನಾರ್ಮಲಾಗಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂತಂದರೆ. ಇದು ಎಂಟ್ರೆನ್ಸಲ್ಲಿಗೆ ಹೋಗೋದಕ್ಕೆ ಎಷ್ಟು ಪ್ಲ್ಯಾಂಟ್ಸ್ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಇಷ್ಟೊಂದು ಐಸ್ ಕ್ರೀಮ್ಸ್ ಇದೆ, ಯಾವ್ದು ತೊಗೊಳ್ಳೋದು ಅಂತ ನೋಡ್ತಾ ಇದ್ದೀವಿ. ಯಾವ್ದು ತೊಗೊಳ್ಳೋದು? ಯಾವುದು? ಏನಾಯಿತು? ಏನಿಲ್ಲ, ಏನಾದರೂ ಆಯ್ತಾ? ಏನಾಯಿತು? ಸಿಟ್ರೋನೆ ಚೆನ್ನಾಗಿದೆಯಾ? ಯಾಕೆ? ಲೆಮನ್ ಬೇಕು ಅಂತ ತಗೊಂಡ್ಲು, ಇವಾಗ ಚೆನ್ನಾಗಿಲ್ಲಂತೆ. ಏನಾಗಿದೆ? ನಮ್ಮ ಐಸ್ ಕ್ರೀಮ್ ಬಂತು. ಚೆನ್ನಾಗಿದೆ ನಮ್ಮ ಐಸ್ ಕ್ರೀಮ್, ತುಂಬಾನೇ ಚೆನ್ನಾಗಿದೆ. ನಾನಿವಾಗ ಸಿಯನ್ ಐಸ್ ಕ್ರೀಮ್ ಟೇಸ್ಟ್ ಮಾಡ್ತೀನಿ. ಅವಳು ಕೊಟ್ಟಿದ್ದು ಸ್ಪೀಡ್ ನೋಡಿದ್ರೆ ಚೆನ್ನಾಗಿಲ್ಲ ಅಂತಾನೆ. ನಮ್ಮ ಕಡೆ ಲೆಮನ್ ಚಾಕ್ಲೇಟ್ಸ್ ಬರುತ್ತೆ ಗೊತ್ತಾ, ಸೇಮ್ ಅದೇ ಟೇಸ್ಟ್ ಬರ್ತಿದೆ ನನಗೆ. ಚಿನ್ನಿ, ಮತ್ತೆ ಸಿಟ್ರೋನೆ ತಗೊಂತೀಯಾ? ಅವಾಗಲೇ ಅಲ್ಲಿ ಗಾಡಿಗೆ ಟಚ್ ಆಯ್ತು ನೋಡಿ, ಅವರೆಲ್ಲ ಕೂತ್ಕೊಂಡು ಅಲ್ಲಿ ಏನೇನೋ ಬರ್ಕೊಂತಿದ್ದಾರೆ, ಮಾತಾಡ್ಕೊಂಡು ಕೂತಿದ್ದಾರೆ. ಉದಯ್, ಏನು ಬರ್ಕೊಂತಿದ್ದಾರೆ ಅವರು? ಏನಕ್ಕೆ ಅಲ್ಲಿ ಕೂತಿದಾರಲ್ಲ? ಆಕ್ಸಿಡೆಂಟ್ ಆಗಿದೆಯಲ್ಲ, ಅದಕ್ಕೆ ಆಕ್ಸಿಡೆಂಟ್ ರಿಪೋರ್ಟ್ ಅಂತ ಬರ್ಕೊಂತ ಇದ್ದಾರೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳೋದಕ್ಕೆ. ನೋಡಿ, ಯಾರು ಜನ ಏನಿಲ್ಲ, ಅವರೊಬ್ಬರೇ ಇಬ್ಬಿಬ್ರೆ ಕೂತ್ಕೊಂಡು ಆರಾಮಾಗಿ ಬರ್ಕೊಂತ ಕೂತಿದ್ದಾರೆ. ಇಷ್ಟೊತ್ತಿಗೆ ಒಂದು 100 ಜನ ನಿಂತ್ಕೊಂತಿದ್ರು, ಕೆಲಸ ಕಾರ್ಯೆಲ್ಲ ಬಿಟ್ಬಿಟ್ಟು ನಿಂತ್ಕೊಂಡು ಮತ್ತೆ ಒಂದಷ್ಟು ದೂರ ಟ್ರಾಫಿಕ್ ಜಾಮ್ ಮಾಡ್ಕೊಂಡು. ನಿಜವಾಗ್ಲೂ ಎಲ್ಲ ಟ್ರಾಫಿಕ್ ಜಾಮ್ ಮಾಡ್ಕೊಂಡು ನಿಂತ್ಕೊಂತಿದ್ರು. ಬಟ್ ಅಲ್ಲಿ ನೋಡಿ, ಅಲ್ಲಿ ಇಬ್ಬರೇ ಕೂತ್ಕೊಂಡು ಮಾತಾಡ್ಕೊಂಡು ಇದ್ದಾರೆ, ಯಾರು ಹೋಗಿಲ್ಲ, ಏನಿಲ್ಲ. ಸರಿ, ನಾವು ಹೋಗೋಣ. ನಾನಿವಾಗ ಎಲ್ಲಿದ್ದೀನಿ ಗೊತ್ತಾ? ನೋಡಿ, ಈ ಕಡೆ ಸೈಡು ಬೆಳೆ ಎಲ್ಲ ಬೆಳೆದಿದ್ದಾರೆ ಆಯಿತಾ. ಉದಯಿಸಿಯ ಆಲ್ರೆಡಿ ಅಲ್ಲಿದ್ದಾರೆ. ಹಾಗೆ ನೀವು ಈ ಕಡೆ ಸೈಡ್ ನೋಡ್ಬೋದು ಮನೆಗಳು. ಇದು ಎಂಥ ಹಳ್ಳಿ ಅಂದರೆ ಅಷ್ಟು ಚಿಕ್ಕ ಹಳ್ಳಿ ಇದು. ಈ ಹಳ್ಳಿಲಿ ಮನೆಗಳು ನೋಡಿ ಹೇಗಿದೆ ಅಂತ. ಏನಾದರೂ ಹಳ್ಳಿ ಥರ ಮನೆಗಳಿದಾವ? ಸಿಟಿಗಿನ್ನ ಹೆಚ್ಚಾಗಿದ್ದಾವೆ. ಇಲ್ಲಿ ನೋಡಿ, ಟ್ರ್ಯಾಕ್ಟರ್ ಎಲ್ಲ ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಮನೆ ಕೂಡ ಅಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟು ದೊಡ್ಡದಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡಿ ನೀವೇ, ಈ ಕಡೆ ನೋಡಿದ್ರೆ ಈ ಥರ ಮನೆಗಳು, ಹಾಗೆ ಈ ಕಡೆ ಸೈಡ್ ನೋಡಿದ್ರೆ ಫುಲ್ ಹೊಲ ಗದ್ದೆಗಳು ನೋಡಿ. ಅದಕ್ಕೆ ಹೇಳೋದು, ಇಲ್ಲಿ ಹಳ್ಳಿಗಳು ಸಿಟಿಗಳಿಗೇನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ಥರ ಮನೆಗಳಿರುತ್ತೆ. ನೋಡಿ, ಇದೆಲ್ಲ ಇವಾಗ ಕನ್ಸ್ಟ್ರಕ್ಟ್ ಮಾಡಿರೋ ಮನೆಗಳಂತ ಅನಿಸುತ್ತೆ. ಇನ್ನು ಏನೇನೋ ಕೆಲಸಗಳು ಹಾಗೆ ಮಾಡ್ತಾನೆ ಇದ್ದಾರೆ. ನೋಡಿ ಮನೆಗಳೆಲ್ಲ ಹೇಗಿದೆ, ಮನೆ ಮುಂದೆಲ್ಲ ಹೇಗೆ ಇಟ್ಕೊಂಡಿದ್ದಾರೆ ಅಂತೇಳಿ. ಇಲ್ಲಿ ನೋಡಿ, ಈ ಕಡೆ ಸೈಡ್ ಮನೆಗಳು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಜೋಳದ ಗದ್ದೆ ಇದೆ, ಹೊಲನ ಗದ್ದೆನ ಗೊತ್ತಿಲ್ಲ. ಬಟ್ ಇಲ್ಲಿ ಜೋಳ ಅಲ್ಲ, ಸಾರಿ, ಗೋಧಿ. ಆದರೆ ಮುಂದೆ ಮನೆಗಳು ನೋಡಿ ಹೇಗಿದೆ ಅಂತ. ಕಾಣಿಸ್ತಾ ಇದೆಯಾ?
ಈ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಈ ರೋಡ್ನ ಬರೀ ಸೈಕಲ್ ಹೋಗೋದಕ್ಕೆ ಮತ್ತೆ ಜನರು ಓಡಾಡೋದಕ್ಕೆ ಅಷ್ಟೇ ಮಾಡಿರೋದು ಈ ರೋಡ್ನ. ಈ ರೋಡಲ್ಲಿ ಕಾರ್ ಆಗಿರ್ಬೋದು, ಟ್ರ್ಯಾಕ್ಟರ್ಸ್ ಏನೂ ಓಡಾಡೋಗಿಲ್ಲ. ಸೈಕಲ್ಗೆ ಮತ್ತೆ ಜನರು ಓಡಾಡೋದಕ್ಕೆ ಅಷ್ಟೇ ಮಾಡಿದ್ದಾರೆ. ಹಾಗೆ ಇಲ್ಲಿ ಫ್ಲವರ್ಸ್ ನೋಡಿದೆ, ಎಷ್ಟು ಫ್ಲವರ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಟೈಮ್ ಇವಾಗ 7 ಗಂಟೆ ಆಗಿದೆ. ನಾವು ಮನೆಗೆ ಹೋಗೋಷ್ಟರಲ್ಲಿ ಒಂದು 8 ಗಂಟೆ ಆಗುತ್ತೆ ಅಂತ ಅನ್ಕೊತೀನಿ. ಮತ್ತು ಬಿಸಿಲು ಸಿಗೋದೇ ಅಪರೂಪ ಇಲ್ಲಿ. ಬಿಸಿಲು ಬಂದಾಗ ಹೊರಗೆ ಬರದೆ ಮನೇಲಿ ಕೂರಕ್ಕಾಗತ್ತಾ, ಅದು ವೀಕೆಂಡಲ್ಲಿ. ಹಿಂಗೆ ಮುಂದೆ ಬರ್ತಾ ಇಲ್ಲಿ ಒಂದು ಬೇರೆ ಊರಿಗೆ ಬಂದ್ವಿ. ಇದು ಕೂಡ ಒಂದು ಚಿಕ್ಕ ಹಳ್ಳಿ. ಹಾಗೆ ಈ ಕಡೆ ಇಲ್ಲಿ ಜೋಳ ಹಾಕಿದ್ದಾರೆ ನೋಡಿ. ಅವರಿಬ್ಬರು ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಈ ಕಡೆ ಸಾಸಿವೆ ಹಾಕಿದ್ದಾರೆ, ಈ ಕಡೆ ಜೋಳ ಹಾಕಿದ್ದಾರೆ. ಸ್ವಲ್ಪ ದೂರ ಮುಂದೆ ಬಂದಮೇಲೆ ನಮಗೆ ಈ ಒಂದು ಗದ್ದೆ ಸಿಕ್ತು. ಇಲ್ಲಿ ಏನು ಹಾಕಿದ್ದಾರೆ ನೋಡಿ, ಇದು ಮೂಲಂಗಿನ ಅಥವಾ ಶುಗರ್ ಬೀಟ್ ಅಂತ ಬರುತ್ತೆ, ಅದಾ ಗೊತ್ತಿಲ್ಲ. ಸೊ ಇಲ್ಲಿ ಇದನ್ನು ಫಸ್ಟ್ ನಾನು ಕನ್ಫರ್ಮ್ ಮಾಡ್ಕೊಬೇಕು, ಇದು ಮೂಲಂಗಿನ ಅಥವಾ ಶುಗರ್ ಬೀಟ್ ಅಂತ ಹೇಳಿ. ಶುಗರ್ ಬೀಟ್ ಆದರೆ ಶುಗರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಒಂದು ಫೋಟೋ ತೊಗೊಂಡಿದ್ದೀನಿ, ಯಾವುದಕ್ಕೂ ಮನೆಗೆ ಹೋಗಿ ಚೆಕ್ ಮಾಡ್ತೀನಿ ಇದು ಮೂಲಂಗಿನ ಅಥವಾ ಶುಗರ್ ಬೀಟ ಅಂತ ಹೇಳಿ. ಸೊ ಅದಾದಮೇಲೆ ನೋಡೋಣ ಇದು ಏನು ಅಂತ ಹೇಳಿ. ಇದು ಶುಗರ್ ಬೀಟ್, ಜರ್ಮನಿಯಲ್ಲಿ ಜಾಸ್ತಿ ಬೆಳೀತಾರೆ ಇದನ್ನ. ಹಾಗೆ ಶುಗರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕೋಳಿಗಳು ನೋಡಿ ಹೆಂಗಿದೆ ಅಂತ, ಅದು ನೋಡಿ ಎಷ್ಟು ದಪ್ಪ ಇದೆ ಅಂತ. ಈ ಕಡೆ ಕೂಡ ಇನ್ನು ಸ್ವಲ್ಪ ಕೋಳಿಗಳನ್ನ ಸಾಕಿದ್ದಾರೆ, ಅದು ಕೋಳಿ ಮನೆ ಅನಿಸುತ್ತೆ. ಅಲ್ಲ, ಬೇನೋ ತರಕಾರಿ ಹಾಕಿದ್ದಾರೆ. ಇಲ್ಲಿ ನಮ್ಮ ಸಿಯಾ ಮೇಡಮ್ ಅವರು ಇನ್ಸ್ಟಾ 360 ಇಟ್ಕೊಂಡು ವಿಡಿಯೋ ತೆಗಿತಿದ್ದಾರೆ. ರೋಡ್ ನೋಡಿ ಎಷ್ಟು ನೀಟಾಗಿದೆ, ವಾವ್, ಸಖತ್ತಾಗಿಟ್ಟಿದ್ದಾರೆ ಮಾತ್ರ. ಡೌನಲ್ಲಿ ಬರಬೇಕಾದ್ರೆ ಹಂಗೆ ಗಾಳಿಲಿ ತೇಲ್ಕೊಂಡು ಬರ್ತಿರೋ ಥರ ಫೀಲ್ ಆಗುತ್ತೆ. ಅದೇ ಅಪ್ಪ ಬಂದಾಗ ಸೈಕಲ್ ತುಳಿದು ಕಾಲು ನೋವು ಬರುತ್ತೆ. ಇವಾಗ ಆಲ್ರೆಡಿ ನನಗೆ ಕಾಲು ನೋವಕ್ಕೆ ಸ್ಟಾರ್ಟ್ ಆಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಅದು ನಮ್ಮ ಸೈಕಲ್ ತುಳ್ಕೊಂಡೋಗಿ ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದೀವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.